ಅಂದಾಗ ಈ ಜಯರಾಜನ ಹೆಸರನ್ನು ಕೇಳಿದರೆ ಎದುರಾಳಿಗಳಲ್ಲಿ ನಾಡಿಗಳಲ್ಲಿ ಹರಿಯುವ ಹೆಪ್ಪುಗಟ್ಟುತ್ತದೆ. ಅಂತರಲ್ಲಿ ನಾನು ಕಟ್ಟುತ್ತಿರುವ ಪ್ರಾಪ್ತಿಗೆ ಅಚ್ಚವಾಗಿ ನಿಂತಿರುವ ಆ ಗುರುಲಿಂಗನ ಹೊಲವನ್ನು ಪಡೆದುಕೊಳ್ಳೋದಕ್ಕೆ ಹೋದರೆ ಅಡ್ಡ ಬರುವನಲ್ಲ ಆ ಗುರುಲಿಂಗನ ತಮ್ಮ ಅರ್ಜುನ. ತಂಗಾಳಿಯಾಗಿ ನಿನ್ನ ತಮ್ಮನಷ್ಟೇ ಬೆಳೆಸಿ ಬಿರುಗಾಳಿಯಾಗಿ ನಿನ್ನ ಮನೆಯೊಳಗೆ ಹೊತ್ತು ಸ್ವಂತರ ಗಾಳಿಯಲ್ಲಿ ನಿನ್ನ 3 ಎಕರೆ ಜಮೀನು ಆಸೆಗಿದ್ದರೆ ನನ್ನ ಹೆಸರು ಜಯರಾಜನೇ ಅಲ್ಲ. ಕುಲಕರ್ಣಿ, ಕುಲಕರ್ಣಿ, ಏನಾಯ್ತು? ತೀರನಂತೆ ಬಂದು ಮಾತನಾಡಿ ಹೋದ ನಂತರಲ್ಲ ಆ ದೊಡ್ಡ ಭಕ್ತಿ ಅರ್ಜುನ ಈ ಕಾಡಿಗೆ ರಾಜನಾದ ನಿಮ್ಮ ಶಿವ ಗರ್ಜನೆ ಕೊಂಡ್ರು ಜಾಸ್ತಿ ಬಿದ್ದಿರ್ಬೇಕಂತನ್ರಿ. ಅಂದಾಗ ಯಾಕ ಸುತ್ತ ಬಂದ ಕೊಡಕುಣಿಯಿಂದ ಹಾಕಿದ್ರಾಯ್ತು ನಡ್ರಿ ಸೌಕರ್, ಹೊಸಿಗೆ ಐತೆ ಹಾಕಿದ್ರಾಯ್ತು ನಡ್ರಿ. ಕುಲಕರ್ಣಿ, ಹೊಸಕ್ಕೆ ಹಾಕೋದಕ್ಕಿಂತ ಮುಂಚೆ ಅರ್ಜುನನಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಬೇಕು. ಅಂದಾಗಲೇ ಈ ಜಯರಾಜ್ಯ ಅಂತ ವಿಷಸರ್ಪನೆಂದು ಅವನಿಗೆ ಗೊತ್ತಾಗಬೇಕು. ಇದನ್ನು ನೋಡಿದ ಊರಿನ ಜನ ಭಯ ಪಡುವಂತಾಗಬೇಕು. ಆವಾಗಲೇ ನಮ್ಮ ತಂಟೆಗೆ ಯಾರು ಬರೋದಿಲ್ಲ ಗೊತ್ತಾ? ಸೌಕಾರ ತಂಟಿಗೆ ಬರೋದಂದ್ರೇನ್ರಿ? ಅಮ್ಮಿ ಗಂಡ ಕಮ್ಮಿರ ಅಂದ್ರ ಎಮ್ಮಿ ಕೊಟ್ಟಿಗೆಯಲ್ಲಿ ನಿಂತಿದ್ದ ಅನ್ನೋ ಅರ್ಜುನ ಕತೆ. ಸಾಕಿದ್ದವನಿಗೆ ಹಿರಿಯರು ಒಂದು ಮಾತನ್ನು ಹೇಳ್ತಾರ್ರಿ, ಕ್ಷಣ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿಟ್ಟ ಎಮ್ಮಿ ಹೆಚ್ಚು ದಿನ ಬದುಕೋದಿಲ್ಲ ಅಂತ ಇಂಥವ್ರು ನೋಡಿ ಹೇಳಿರ್ಬೇಕು. ಕುಲಕರ್ಣಿ, ನಡೆ ಹೆಚ್ಚಾದ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ರಾಜ್ಯಭಾರವೆಂದು ದರ್ಬಾರು ಮಾಡಲು ಬಂದರೆ ಅರ್ಜುನನಿಗೆ ಮತ್ತು ತುಂಬಿದ ನನ್ನ ಬಾಂಧುಕಿನ ಗುಂಡಿನಿಂದ ಸತ್ತಿಲ್ಲದೆ ಎಂಬ ಲೋಕಕ್ಕೆ ಕಳಿಸಿಬಿಡುತ್ತಾನೆ ಈ ಜಯರಾಜ್. ಏ ಜಯರಾಜ್, ಮತ್ತು ತುಂಬಿದ ಬಂದೂಕಿನಿಂದ ಸದ್ದಿಲ್ಲದೆ ಕಳಿಸಲು ಎಂಬುದು ಇದೇನು ಆದರದ ಪಿಂಡವೆಂದು ತಿಳಿದುಕೊಂಡಿರುವೆಯ? ಏ ಬಚ್ಚ, ಇದು ಕನ್ನಡ ನಾಡಿನ ಪತಿರುತಿಯ ಗಟ್ಟಿ ಪಿಂಡದಲ್ಲಿ ಜನಿಸಿದ ಗಟ್ಟಿ ಪಿಂಡವಿದು. ನಿನ್ನಂತ 100 ಜನ ಬಂದರು ಬಿಸಿ ನೆತ್ತರವನ್ನು ಕುಡಿದು ಇಂಚಾಗಿ ಕುಡಿದು ದೇಹವನ್ನು ಕುಡಿಯಬಲ್ಲ ಈ ಗಂಡುಗಲಿ ಅರ್ಜುನ ಹುಷಾರ್. ಹುಷಾರ್ ಅರಬಡಿ
ಬಡಿಸಿ ಮಿಂಚು ಮಿಂಚಿ ಮರಿಯಾಗುವಂತೆ ಸ್ವಚ್ಛನಿಂದ ಆರ್ಭಟದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕು ಹಾಕಿಕೊಂಡು ಸಾಯಬೇಡ. ಯಾಕಂದ್ರೆ ಇವನು ಈ ಊರಿನ ಶ್ರೀಮಂತ ಸಾಹುಕಾರರ ಮನೆ. ಸಮಾಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇಲ್ಲದಿದ್ದರೆ ಈ ಮನೆಯ ನಡಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾಗುತ್ತದೆ. ಎಚ್ಚರ. ಮೈ ಚರ್ಮವನ್ನು ಸುಲಿಯಲು ಇದೇನು ನೀ ಸಾಕಿದ ಕುರಿಮರಿಯಲ್ಲ, ಇದು ಕೆರಳಿದ ಶಿವ. ನಿಮ್ಮಂತ ಮದ ತುಂಬಿದ ಬೆನ್ನಟ್ಟಿ ಬೇಟೆಯಾಡಿ ಹಸಿ ಮಾಂಸವನ್ನು ಹಲ್ಲಿನಿಂದ ತಿನ್ನುವ ಹಸಿದ ಹೆಬ್ಬುಲಿವನು. ಹಸಿದ ಹೆಬ್ಬುಲಿ ಹೆಬ್ಬುಲಿ ಎಂದು ಗಪ್ಪಿನಿಂದ ಮಾತನಾಡಿದರೆ ಸತ್ತಿಲ್ಲದೆ ಎಂಬ ಲೋಕಕ್ಕೆ ಕಳಿಸಿಬಿಡುತ್ತಾನೆ ಈ ಜಯರಾಜ್. ಅಲ್ಲೋ ತಮ್ಮ, ಅಬ್ಬರಿಸಿ ಹೋದಿದ್ದು ಮಳಿಂತಲ್ಲಂತ, ಗಬ್ಬು ಆಗದಿದ್ದು ದನವಲ್ಲಂತ. ಅದಕ್ಕೆ ಏನಾಯ್ತಂತ ಮೊದಲು ಹೇಳಪ್ಪ, ಅವಾಗ ವಿಚಾರ ಮಾಡೋಣ. ಹಂಗೆ ಹುಣ್ಣಿಗೆ ಕನ್ನಡಿಬೇಕಿಲ್ಲಿ. ಜನ ಇದ್ದಾಗ ನರಿಯಂತೆ ಮಾತನಾಡಿ, ಜನ ಇಲ್ಲದಾಗ ನಾಯಿಯಂತೆ ಬಗಳುತ್ತಿರುವೆಯಾ? ನೀನು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ನೋಡು ಅರ್ಜುನ, ಅಂದೇ ನಿನ್ನ ಅಣ್ಣನಿಗೆ ಹೇಳಿದೆನಲ್ಲ, ನಿಮ್ಮ ಹೊಲಕ್ಕೆ 2ರಷ್ಟು ಹಣ ಕೊಟ್ಟು ಕರೆಸುತ್ತೇನೆ ಅಂತ ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟರಿ ಆಫ್ಟರ್ ಆಲ್ 3 ಎಕರೆ ಜಮೀನಿನಿಂದ ಬಂದಾಗಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಏನಂದ್ರೆ 3 ಎಕರೆ ನೀರು ತಿಳಿದುಕೊಂಡಿರುವುದು ತಿಳಿದೇತನ. ಯಾಕಂದರೆ ಭರತ್ ಬಂಡೆ ಕಲ್ಲು ಅಲ್ಲಿಗೆ ಆಡಿಸಲು ಬೇಕಾಗಿರುವುದು ಒಂದು ಸಣ್ಣ ಕಲ್ಲು. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಸಣ್ಣಗೆ 1000 ಆನೆ ಬಲ ಅಂತ. ಅಷ್ಟೇ ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ 300 ಎಕರೆ ಇದ್ದರೂ ಕೂಡ ನನ್ನ 3 ಎಕರೆ ಬೇಕಾಗುತ್ತದೆ ಎಂಬುದನ್ನು ಮಾತ್ರ ಬೇಡ. ಯಾರು ಅದನ್ನು ಅರಿತೇ ತಾನೇ ಬೇಲಿ ಹಾಕಿಸಿದ್ದು. ನೋಡು ಅರ್ಜುನ, ಇನ್ನು ಕಾಲ ಮಿಂಚಿಲ್ಲ. ಕೇಳು, ನಿನಗೆಷ್ಟು ಕೋಟಿ ಬೇಕೋ ಕೇಳು, ಕೊಡ್ತೀನಿ. ಆದರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ. ಯಾಕೆಂದ್ರೆ ಬಿಡುವ ಮಗನಲ್ಲ ನಾನು. ಹಮ್ಮಿನಿಂದ ಬ್ರಹ್ಮ ಕೆಟ್ಟ ಅಂತ ಮಾಡಿ ಪಾಂಡವರು ಕೆಟ್ಟರು. ಈಗಿನ ಸ್ವಚ್ಛಿನ ಮಾತಿನಿಂದ ಸರ್ವನಾಶ ಆಗುತ್ತದೆ. ತಮ್ಮ ಅರ್ಜುನಣ್ಣ, ನಿನ್ನ ಜೊತೆ ಜಿದ್ದು ಕಟ್ಟಿ ಜದ್ದು ತೋರ್ಸ್ಲಿಕ್ಕೆ ನಾವು ದೃಷ್ಟಿ ಕಡೆ ಇಟ್ಟವಪ್ಪ ಇಲ್ಲಿ. ಯಾಕಪ್ಪ ಸುಮ್ಮನೆ ನಿನ್ನ ಜೊತೆ ಜಿದ್ದು ಸಮಾಧಾನದಿಂದ ಬಗೆಹರಿಸೋಣ. ಏನಂತಿದಿ? ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನೀನು ನಿಮ್ಮ ಸಾಹುಕಾರ. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಇದು ಬಾಪ ಹುಟ್ಟಿದ ಮಾತಂದ್ರ ನೋಡ್ಬಾತಮ್ಮ, ಆನಿಯಾಗಿ ಹುಟ್ಟಿ ಸೊಪ್ಪು ತಿನ್ನೋದಕ್ಕಿಂತಾನು ಇರಿಬಿಯಾಗಿ ಹುಟ್ಟಿ ಸಕ್ರಿ ತಿನ್ನೋದು ಲೇಸ್ಪಾ. ಅಂದ ಮೇಲೆ ಅರ್ಜುನಣ್ಣ, ನಿನ್ನ ಹೊಲಕ್ಕೆ ಎಷ್ಟು ಬೆಲೆ ಬೇಕೋ ಕೇಳು, ನಮ್ಮ ಸಾಹುಕಾರ ರೆಡಿ ಅದಾರಪ್ಪ. ಬೇಡುವ ಬಡವನಿಗೆ ಸಾಕು ಎಂಬುವುದು ಗೊತ್ತಾಗುವುದಿಲ್ಲ ಅಂದಾಗ ನೀನೇ ಬರ್ತೀಯ ಅಂತ. ಕುಲಕರ್ಣಿ, ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಬಟ್ ನಮಗ ಹೊಲ ಬೇಕು ಅಷ್ಟೇ. ನೀನೇ ಮಾತನಾಡಿಕೊಂಡು ಬಾ.
ಒಟ್ಟು ನಿನ್ನ 3 ಎಕರೆ ಹೊಲಕ್ಕೆ 30 ಲಕ್ಷ ರೂಪಾಯಿ ಹಣ ನಾವು ಕೊಡ್ತೇವೆ. ಮ್ಯಾಲಾಗಿ ನಿನ್ನ ತಮ್ಮ ಓದಿದ್ದಾನ, ಅವನಿಗೆ ಒಂದು ನೌಕರಿನೂ ಕೊಡ್ತೇವೆ. ಅಷ್ಟಕ್ಕೂ ಅರ್ಜುನಣ್ಣ ನೀನು ಹ್ಞೂ ಅಂದ್ರೆ ನಿನ್ನ ಮನಸ್ಸು ಸಂತೋಷ ಪಡಿಸ್ಲಿಕ್ಕೆ ಒಂದು ಒಳ್ಳೆ ಹುಡುಗಿನೂ ಏರ್ಪಾಡು ಮಾಡ್ತೀನಿ. ಮಾರು ಹೋಗಿ ಹೊಲಸ ತಿನ್ನ ಕೆಲಸ ಮಾಡುವುದಿಲ್ಲ ಈ ಅನ್ನದಾತ. ಇನ್ನೊಂದು ಸರಿ ಇನ್ನು ನಿಮ್ಮ ಸಾಹುಕಾರ ಬಾಯಿಂದ ಇಂಥ ಹಲಕಟ್ಟು ಮಾತು ಬಂದಿದ್ದೆ ನಿಜವಾದರೆ ಇದೇ ಮಣ್ಣಲ್ಲಿ ಮನ ಮುಚ್ಚಿ ಎಚ್ಚರ. ನೀನು ಒಲ್ಲೆ ಅಂದ್ರೆ ಬಿಡತ್ತಮ್ಮ. ಏನ ಮುದುಕ್ ಮನುಷ್ಯಪ್ಪ, ಒಂದು ಮಣ್ಣು ತಿನ್ನೋ ಮಾತನ್ನ ನೋಯಪ್ಪ. ತಪ್ಪಾಯ್ತು ಯಪ್ಪ, ತಪ್ಪಾಯ್ತು. ನೀವು ಹುಡುಗಿ ಒಲ್ಲೆ ಅಂದ್ರೆ ಬ್ಯಾಗುಡು ರೊಕ್ಕ ನಿನ್ನ ತಮ್ಮಗ ನೌಕರಿ ತೊಗೊಳ್ತಿದ್ಯ. ಏ ಕುಲ್ಕರ್ಣಿ, ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನನ್ನ ಒಪ್ಪಿಗೆ ಐತಿ. ಆದರೆ ನನ್ನದೊಂದು ಕಂಡೀಷನ್. ಆ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ. ಯಪ್ಪ ಅರ್ಜುನಣ್ಣ, ನೀನ್ ನಮ್ಮ ಮಾತಿ ಒಪ್ಪಿದಲು ಯಪ್ಪ, ಸಾಕು ಯಪ್ಪ. ನಮ್ಮ ಜೀವ ಹೋಗಿ ಬಂದಂತಾಯ್ತು ನೋಡ್ಪ. ಈಗ ಹೇಳು ನಿನ್ನ ಕಂಡೀಷನ್ ಏನಂತ ಹೇಳ್ತೀವಿ. ನೋಡು ಕುಲ್ಕರ್ಣಿ, ನೀವು ಫ್ಯಾಕ್ಟರಿ ಕಟ್ಟುತ್ತಿರುವುದು ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ. ಆದರೆ ಸರ್ಕಾರ ನಿಗದಿಪಡಿಸಿರುವ ಭೂಮಿ ಬಂದರ ಭೂಮಿನೋ ಇಲ್ಲ ಫಲವತ್ತಾದ ಭೂಮಿಯನ್ನು ಬಳಸಿಕೊಳ್ಳುತ್ತಿದ್ದೀರಲ್ಲ, ಯಾರು ಕೊಟ್ಟು ಪರ್ಮಿಷನ್? ಎಲ್ಲಿದೆ ಕಾನೂನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ನೋಡ್ದಮ್ಮ ಅರ್ಜುನಣ್ಣ, ಈ ಪರ್ಮಿಷನ್ ಕಾನೂನು ಪ್ರಕಾರ ಹೋದ್ರ ಮಣ್ಣು ಸಿಗ್ಲಪ್ಪ. ಇದು ಅಂತದ್ರಾಗ ನಮ್ಮ ಸಾಹುಕಾರರು ಪರ್ಮಿಷನ್ ಕಾನೂನು ಅನ್ನೋದು ಏನೈತಲ್ಲ, ರೊಕ್ಕ ಕೊಟ್ಟು ಖರೀದಿ ಮಾಡ್ಯಾರು. ರೊಕ್ಕ ಕೊಟ್ಟು ಖರೀದಿ ಮಾಡ್ಯಾರ. ನೀ ಯಾಕೆ ಚಿಂತೆ ಮಾಡಕತ್ತೀವಪ್ಪ? ನಾವು ಅದವಿ, ನೀ ಚಿಂತೆ ಮಾಡಬೇಡ. ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಂಡರು ಕಾಣದ ಹಾಗೆ ಕಣ್ಣು ಮುಚ್ಚಿಕೊಂಡು ಕುಳಿತು ಬಿಡುತ್ತದೆ. ಅಂಥದ್ರಲ್ಲಿ ನಾನು ಕಟ್ಟುತ್ತಿರುವ ಫ್ಯಾಕ್ಟರಿಗೆ ಅಡ್ಡ ಬಂದರೆ ಅಡ್ಡಡ್ಡವಾಗಿ ಸುಲಿಯಬೇಕಾಗುತ್ತದೆ. ಎತ್ತರ ನನಗೆ ಕೊಡಬೇಕಾದ ಹಣವನ್ನು ನಿನ್ನ ಹತ್ತಿರ ಇಟ್ಟುಕೊಂಡು ಹಣವನ್ನು ತಿಂದು 3 ದಿನ ಬದುಕಿ ತೋರಿಸಿ ಜೀವಂತ ಇದ್ದರೆ ಮಾತು ಕೊಟ್ಟಂತೆ ಹೊಲ ಬರೆದು ಕೊಟ್ಟು ಹೋಗುತ್ತೆ. ಒಂದು ವೇಳೆ ಸತ್ತಿದ್ದೇ ನಿಜವಾದರೆ ಮಾನು ಮುಚ್ಚಿ ಹೋಗುತ್ತೇನೆ. ಸ್ವಚ್ಛನ ಬಡವ ಹಾಯನ್ನು ತಿಂದು ಬದುಕಲಿಕ್ಕೆ ನನ್ನೇನು ದನವೆಂದುಕೊಂಡು ಯಾರು ರಾಸ್ಕಲ್? ಅಲ್ಲೋ ತಮ್ಮ ಅರ್ಜುನಣ್ಣ, ಅನ್ನ ನೀರು ಇಲ್ದಂಗ ಪ್ರಾಣಿ ತಿಂದು ಹೆಂಗ ಬದುಕಾಕತ್ತು ತಮ್ಮ? ಹೆಂಗ ವಿಚಾರ ಮಾಡಕತ್ತೀವೋ ಅರ್ಜುನಣ್ಣ? ಹೆಂಗ ಅರ್ಜುನ ವಿಚಾರ ಮಾಡಕತ್ತಿದಿ? ಲೇ ಕುಲ್ಕರ್ಣಿ, ದುಡ್ಡಿದ್ದರೆ ಏನು ಬೇಕಾದರೂ ಮಾಡಬೇಕೆಂಬುವ ಕಬ್ಬಿನಿಂದ ಮಾತನಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾಗಿತ್ತು ಈ ರೈತನ ತಾಕತ್ತು. ಅನ್ನ ಕೊಡುವ ಪವಿತ್ರ ಭೂತಾಯಿಯನ್ನೇ ಬಂದಿ ಮಾಡಲು ಹೊರಟಿರಲ್ಲ. ನಿಮ್ಮಂತವರ ಹಣದ ಹಮ್ಮಿನಿಂದ ಕಾನೂನು ಪರ್ಮಿಷನ್ ಕೊಂಡುಕೊಳ್ಳಬಹುದು. ಆದರೆ ಹಗಲು ರಾತ್ರಿ ಭೂತಾಯಿಯ ಒಡಲಲ್ಲಿ ದುಡಿಯುವ ನಮ್ಮಂತ ಬಡವರ ಒಡಲಿಗೆ ಕೈ ಹಾಕಿ ಹದ್ದಿನಂತೆ ಹರಿದು ತಿನ್ನಬೇಕಾಗುತ್ತದೆ. ಹುಷಾರ್. ಏ ಸ್ವಚ್ಛನ ಅರ್ಜುನ, ಹದ್ದಿನಂತೆ ಹರಿದು ತಿನ್ನಲು ಬಂದರೆ ಮರಳಿ ನಿನ್ನ ಕಪ್ಪಿದ ದೇಹವನ್ನು
ತುಂಡು ತುಂಡಾಗಿ ಕತ್ತರಿಸಿ ನಾ ಸಾಕಿದ ನಾಯಿಗೆ ಹಂಚಬೇಕಾಗುತ್ತದೆ. ಎಚ್ಚರ. ಮನಸ್ಸಿನಿಂದ ಎದೆ ಉಪ್ಪಿಸಿ ಬಂದಿದ್ದೆ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತು ಒಗೆದು ಹೊಸಕ ಹಾಕಬಲ್ಲೆ. ಹೆಣ್ಣು ಹೆಂಡಕ್ಕೆ ಭೂತಾಯಿಯನ್ನು ಮಾರುವ ಬಂಡ ತಾಯಿಗಂಡ ರಾಜಕಾರಣ ಎಂದು ತಿಳಿದುಕೊಂಡಿರುವೆಯ. ಇವನು ನೇಗಿಲ ಯೋಗಿ. ನಿಮ್ಮ ಛಲವಕ್ಕೆ ಬೆಂಕಿ ಹಾಕ. ನಿನ್ನ ಮೂರ್ಖತನದ ಮಾತಿಗೆ ಮರಳಾಗಿ ನಡೆಯಲು ಇದು ಧರ್ಮಯೋಗವಲ್ಲ, ಇದು ಕಲಿಯೋಗ. ಈ ಕಲಿಯೋಗದಲ್ಲಿ ಕೂಡ ಕಾಂಚನ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ದೊಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ದೊಡ್ಡೆಯಲ್ಲಿ ಬೀಳುವ ಕುರಿಯಾಗಬೇಡ. ಕುರಿ ಮರ್ಯಾದೆ ಇದೆ ನಿಮ್ಮಂತ ರಾಕ್ಷಸರಿಗೆ. ಹೊಂಚು ಹಾಕಿ ಕುಳಿತ ಹುಲಿ. ನಿನ್ನಂತ ಹಿಂಡು ಹುಲಿಗಳನ್ನು ಸಾಕಿಸಲು ಗಂಡು ಹುಲಿಯವನು ಜೇರಾಜ್ ಷಂಡತನದಿಂದ ಬಂಡ ಧೈರ್ಯ ಮಾಡಿ ಬಂದರೆ ಹಿಂಡನ್ನಗಲಿದ ಗೋವಿನಂತೆ ಮಸಣೆಗೆ ಕಳಿಸುವೆ. ಎಚ್ಚರ. ಮಾತ್ರಕ್ಕೆ ಸೇಡಿಗೆ ಬಿದ್ದರೆ ಹಿಂಜರಿಯುವುದಿಲ್ಲ. ಈ ಪಡ ದೊಡ್ಡ ಚಲದಂಗಮಲ್ಲ ಎಂಬುದನ್ನು ಮಾತ್ರ ಬರೆಯಬೇಕು. ಅರ್ಜುನಣ್ಣ ಸಮಾಧಾನ ಮಾಡ್ಕೊಳ್ಳೋಪ, ಸಮಾಧಾನ ಮಾಡ್ಕೊಳ್ಳೋ. ಕುಲಕರ್ಣಿ, ಒಂದು ಮಾತನ್ನು ಹೇಳುತ್ತೇನೆ ಕೇಳು. ನೀವು ಕೊಡುವ ಹಣ ನನ್ನ ಪದವಿಗಿನಲ್ಲಿ ಕರಖಿಯ ಪತ್ರಿಕೆ ಸಮಾನ. ಕುಲಕರ್ಣಿ, ನೀನು ನಿಮ್ಮ ಸೌಕಾರ ಇತ್ತ ಕಡೆ ಲಕ್ಷ ಕೊಟ್ಟು ಕೇಳಲೆ. ಇನ್ನೊಂದು ಸರಿ ಈ ವಿಷಯಕ್ಕೆ ಬಂದಿದ್ದೇನೆ. ಇದೇ ಮಣ್ಣಲ್ಲಿ ಮುಚ್ಚಿ ಹೋಗುತ್ತೇನೆ. ಎಚ್ಚರ. ಮೊತ್ತಲೆ ಬಾಯಿ. ಅರ್ಜುನ ಅಂದ ಕೌರವರ ಪಾಂಡವರ ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮುಕ್ಕಿದರು. ಹಾಗೆ ಹಿರಣ್ಯಕಶಿಪು ತನ್ನ ಸೋದರನ ಸಾವಿನ ಸೇಡಿಗಾಗಿ ದೇವಾನ ದೇವತೆಗಳನ್ನೇ ಬಲಿ ತೆಗೆದುಕೊಳ್ಳುತ್ತಿದ್ದವನು ನರಸಿಂಹನ ಕೈಯಲ್ಲಿ ಹತರಾಗಲಿಲ್ಲವೇ? ಅಂದಾಗ ಇದೇ ಸೇಡಿಗಾಗಿ ಸಮಯ ನೋಡಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡುವ ನನಗೆ ಸಮಾಧಾನವೇ ಇಲ್ಲ. ಅರ್ಜುನ, ಗಂಗಾ ಇನ್ನಿಂದ ಹತ್ತಿದೆ, ಇನ್ನು ತಗತಗದೆ. ಈ ನನ್ನ ಮಗ ಏನು ಮಾತಾಡಿ ಹೋದ್ರಿ? ಮಣ್ಣಾಗ ಮುಚ್ಚಿಬಿಡ್ತಾನ್ರಿ. ಮಣ್ಣಾಗ ಮುಚ್ಚಾಕನ ಅವನ ಕಣ್ಣಾಗ ಫುಟ್ಪಾತ್ ಹೆಣ ಕಣ್ಣಾಕತ್ತೆ. ಸೌಕರ ಇದಕ್ಕೆ ಒಂದು ವ್ಯವಸ್ಥೆ ಮಾಡೋನ್ ಬಿಡ್ರಿ. ಯಾಕಂದ್ರಿ ಇಲ್ಲಿ ಕುಂತಕ್ಕೆ ಇವು ಸರಿಯಾಗಿಲ್ರಿ. ಇವು ಅರ್ಜುನ ಮುಂದೆ ಎಲ್ಲ ಹೇಳ್ತಾವು. ಈಗ ಬ್ಯಾಟ್ ಹೇಳ್ರಿ, ಹೋಗೋಣ.